ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊತ್ಕೊಂಡು ಉರಿಯುವಂತ ಒಂದು ಸಂದರ್ಭದಲ್ಲಿ ಇದೀಗ ರಾಜ್ಯದ ಕೈ ನಾಯಕರ ದೊಡ್ಡ ನಾಯಕನೊಬ್ಬ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ರಾಜ್ಯ ನಾಯಕರೊಬ್ಬರು, ಅಂದ್ರೆ ಬಿಜೆಪಿಯ ರಾಜ್ಯ ನಾಯಕರೊಬ್ಬರು ಈ ಕಾಂಗ್ರೆಸ್ನ ಕೈ ನಾಯಕರನ್ನ ಅಮಿತ್ ಶಾ ಅವರ ಜೊತೆ ಮೀಟ್ ಮಾಡಿಸಿದ್ದಾರೆ. ಹಾಗಾಗಿ ಇದೀಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವಾಗುವಂತ ಸೃಷ್ಟಿ ಉದ್ಭವ ಆಗಿದೆ. ಹಾಗಾದ್ರೆ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದಂತ ರಾಜ್ಯ ಕೈ ನಾಯಕರು ಯಾರು? ಜೊತೆಗೆ ಈಗೆಲ್ಲ ಸುದ್ದಿ ಹರಿದಾಡ್ತಿದೆ, ಅವ್ರನ್ನ ಇವ್ರು ಮೀಟ್ ಮಾಡಿದ್ರು ಅಥವಾ ಯಾರು ಆ ರಾಜ್ಯದ ಕೈ ನಾಯಕ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದ್ರೆ ಈ ರಾಜ್ಯದ ಕೈ ನಾಯಕರನ್ನ ಕಳಿಸ್ಕೊಟ್ಟಿದ್ಯಾರು, ಅವರಿಗೆ ಚೂ ಬಿಟ್ಟಿದ್ಯಾರು ಎನ್ನುವಂತ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾದ್ರೆ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದಂತ ರಾಜ್ಯದ ಕೈ ನಾಯಕ ಯಾರು? ಜೊತೆಗೆ ಅಮಿತ್ ಶಾ ಅವರನ್ನ ಮೀಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಂತ ಬಿಜೆಪಿಯ ಕೇಂದ್ರ ಮಂತ್ರಿ ಯಾರು? ಜೊತೆಗೆ ಈ ಕೈ ನಾಯಕ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅಂದ್ರೆ ಇಂಟರ್ನಲಿ ಪಕ್ಷದ ಒಳಗೆ ಇದ್ಕೊಂಡೇ ಸಪೋರ್ಟ್ ಮಾಡಿದಂತ ಕಾಂಗ್ರೆಸ್ನ ಮತ್ತೊಬ್ಬ ಮುತ್ಸದಿ ಯಾರು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಇದೀಗ ಹೊತ್ತುಕೊಂಡು ಉರಿಯುವಂತ ಪರಿಸ್ಥಿತಿ ಎದುರಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು, ಇಲ್ಲ ನಾನು ಮುತ್ಸದಿಯಾಗಿದ್ದೇನೆ, ನನ್ನ ಒಂದು ಫೇಸ್ ಅನ್ನು ಇಟ್ಕೊಂಡು 2023ರ ಚುನಾವಣೆಯನ್ನು ಗೆದ್ದು ಬಂದಿದ್ದೀವಿ, ಹಾಗಾಗಿ ಈ 5 ವರ್ಷಗಳ ಅವಧಿಯಲ್ಲಿ ನನ್ನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಅಲ್ಲಾಡಿಸಬಾರದು ಎನ್ನುವಂತ ಒಂದು ತಾಕೀತನ್ನ ಕೇಂದ್ರ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಮತ್ತೊಂದು ಕಡೆ, ಇಲ್ಲ ನನ್ನ ಒಂದು ಸಂಘಟನಾತ್ಮಕ ಒಂದು ಕಾರ್ಯದಿಂದ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಒಪ್ಪಂದದ ಪ್ರಕಾರ ನನಗೆ ನವೆಂಬರ್ ವೇಳೆಗೆ 2025 ಈ ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡ್ಲೇಬೇಕು, ಇಲ್ಲ ಅಂದ್ರೆ ಪಕ್ಷ ಏನ್ ಬೇಕಾದ್ರೂ ಆಗ್ಬೋದು ಎನ್ನುವಂತ ಹಠವನ್ನ ತೊಟ್ಕೊಂಡಿರುವಾಗ ಇದೀಗ ಎಲ್ಲವೂ ಅಲ್ಲೋಲು ಕಲ್ಲೋಲವಾಗ್ತಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಆಪ್ತರು ಡಿನ್ನರ್ ಮೀಟಿಂಗ್ ಮೇಲೆ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಜಿಲ್ಲೆಯಲ್ಲಿ 2 MLAಗಳು ನನ್ನ ಸಪೋರ್ಟ್ ಇದ್ದಾರೆ, ಸರಿಸುಮಾರು 52ರಿಂದ 56 MLAಗಳು ನನ್ನ ಸಪೋರ್ಟ್ ಇದ್ದಾರೆ. ಒಂದ್ ವೇಳೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡದೇ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು ಎನ್ನುವಂತ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಹೆಡ್ ಕೌಂಟ್ ಅಂತಾರಲ್ಲ, ಅಂದ್ರೆ ತಲೆ ಎಣಿಕೆ ಮುಖಾಂತರ ನನ್ನ ಸಪೋರ್ಟ್ ಅನ್ನು ನಾನು ಹೈಕಮಾಂಡ್ಗೆ ಕೊಡ್ಲೇಬೇಕೆನ್ನುವಂತ ಒಂದು ಲೆಕ್ಕಾಚಾರ ಇದೀಗ ಡಿ ಕೆ ಶಿ ಬಣ ಮಾಡ್ತಾ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಒಂದು ಲೆಕ್ಕದ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನವರು ಕೂರಿಸ್ಕೊಂಡು ಗೌರವಾನ್ವಿತವಾಗಿ, ಅಂದ್ರೆ ಸಪೋರ್ಟಿವ್ ಆಗಿ ಗೌರವಾನ್ವಿತವಾಗಿ 2-3 ತಿಂಗಳ ನಂತರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಟ್ಟರೆ ಒಳ್ಳೇದಾಗತ್ತೆ, ನೀವು ಅದರ ಬಗ್ಗೆ ಚರ್ಚೆ ಮಾಡಿ ಗೌರವಾನ್ವಿತವಾಗಿ ಒಂದು ಸಮಾರಂಭ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕೊಟ್ಟು, ಅಥವಾ ಪಟ್ಟ ಕೊಡುವ ಮೊದಲು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಫಂಕ್ಷನ್ ಏರ್ಪಡಿಸಿ ಸಮಾರಂಭ ಮಾಡಿ ಸತ್ಕಾರ ಮಾಡಿ, ಅದಾದ ನಂತರ ಅವರು ರಾಜೀನಾಮೆ ಕೊಟ್ಟು, ಅದಾದ ನಂತರ ಕಂಪ್ಲೀಟ್ ಆಗಿ ಮತ್ತೊಂದು ಶೇರಿಂಗ್ ಇನ್ ಸೆರೆಮನಿ ಅಥವಾ ಪ್ರಮಾಣ ವಚನ ಸ್ವೀಕಾರ ಸಂಭ್ರಮ ಆಗ್ಲಿ, ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಖುಷಿಯಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಅನ್ನುವಂತ ಅಭಿಪ್ರಾಯ ಕೂಡ ಹೈಕಮಾಂಡ್ ವ್ಯಕ್ತಪಡಿಸಿದೆ ಅನ್ನೋದ್ರ ಜೊತೆಗೆ ಈಗ ಅನೇಕರು ಹೇಳ್ತಾ ಇದ್ರೆ, ಇಲ್ಲ ಸಿದ್ದರಾಮಯ್ಯನವರು ಪಕ್ಷಕ್ಕಾಗಿ ದುಡಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು, ಇಲ್ಲ ಅಂದ್ರೆ ಮತ್ತೆ ಮಾತು ತಪ್ಪಿದ ಕುಮಾರಸ್ವಾಮಿ ಅವರು ಹೇಗೆ ಯಡಿಯೂರಪ್ಪನವರಿಗೆ ಮಾತು ತಪ್ಪಿ ವಚನ ಭ್ರಷ್ಟತೆಯನ್ನು ಅನುಭವಿಸಿದ್ರಲ್ಲ, ಅದಾದ ನಂತರ ಕಾಂಗ್ರೆಸ್ JDS ಪಕ್ಷ ಹಳ್ಳ ಹಿಡಿದೋಯ್ತಲ್ಲ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ಮತ್ತು ಕುರುಬ ಸಮುದಾಯದ ನಾಯಕನಾಗಿರುವಂತಹ ಮತ್ತು ಅಹಿಂದ ಮುಖಂಡರಾಗಿರುವ ಸಿದ್ದರಾಮಯ್ಯನವರು ಗೌರವಾನ್ವಿತವಾಗಿ ಡಿ ಕೆ ಶಿ ಅವರಿಗೆ ಪಟ್ಟವನ್ನು ಬಿಟ್ಟುಕೊಟ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಇಲ್ಲಾಂದ್ರೆ ಕಾಂಗ್ರೆಸ್ ಮುಳುಗೋಗುತ್ತೆ ಮತ್ತು ಕುರುಬ ಸಮಯದ ಕೆಂಗಣ್ಣಿಗೂ ಬಿದ್ದು ವಚನ ಭ್ರಷ್ಟತೆಯ ಸೆಕೆಂಡ್ ನಾಯಕ ಎನ್ನುವಂತ ಒಂದು ಕಪ್ಪು ಚುಕ್ಕೆ ಸಿದ್ದರಾಮಯ್ಯನವರಿಗೆ ಬೀಳುತ್ತೆ ಅನ್ನುವಂತ ಲೆಕ್ಕಾಚಾರ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ H. ವಿಶ್ವನಾಥ್ ಅವರು ಕೂಡ ಕುರುಬ ನಾಯಕರು ಮಾತನ್ನ ತಪ್ಪಬಾರದು, ಡಿ ಕೆ ಶಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಎನ್ನುವ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಎಲ್ಲವೂ ಸರಿ ಇಲ್ಲ ಎನ್ನುವುದು ಕೂಡ ಇದೀಗ ಅರ್ಥ ಆಗ್ತಿದೆ. ಜೊತೆಗೆ ಎರಡೂ ಬಣದ ನಾಯಕರು ಕೂಡ ತಮ್ಮ ನಾಯಕನನ್ನ ಮೇಲೆ ಕೆಡಿಸಬೇಕು. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಆಪ್ತ ಬಣಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಬೇಕು ಅನ್ನುವಂತ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ರೆ, ಈ ಕಡೆ ಅನೇಕ MLAಗಳು ಕೂಡ ಖರ್ಗೆ ಅವರನ್ನ ಮೀಟ್ ಮಾಡುದು, ಹೈಕಮಾಂಡ್ ಮೀಟ್ ಮಾಡುದು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ CM ಪಟ್ಟದಲ್ಲಿ ನೋಡ್ಬೇಕೆನ್ನುವಂತ ಆಸೆ ಜೋರಾಗ್ತಾ ಇದೆ. ಇದರ ಮಧ್ಯೆ ಎರಡೂ ಬಣದಲ್ಲಿ ಒಂದು ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಒಂದ್ ವೇಳೆ ಸಿದ್ದರಾಮಯ್ಯನವರನ್ನ ಪಟ್ಟದಿಂದ ಕೆಳಗಿಳಿಸಿದ್ರೆ ನಾವು ಯಾವೆಲ್ಲ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಡಬೇಕು ಮತ್ತು ಅದರಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಹೇಗೆ ತಡಿಬೇಕೆನ್ನುವಂತ ಲೆಕ್ಕಾಚಾರ
ಸಿದ್ದರಾಮಯ್ಯನವರ ಬಣದಲ್ಲಿದೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸ್ತಾ ಇದ್ರೆ ನಾವು ಬಿಜೆಪಿ ಜೊತೆ ಹೋಗ್ಬೇಕಾ ಅಥವಾ ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ನೇರವಾದ ಸಂದೇಶವನ್ನು ಕೊಡಬೇಕೆನ್ನುವಂತ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ಗಿದೆ. ಇದರ ಮಧ್ಯೆ ಇದೀಗ ಕಾಂಗ್ರೆಸ್ನ ರೆಬಲ್ ನಾಯಕರಾಗಿರುವಂತ KN ರಾಜಣ್ಣನವರ ಪುತ್ರರಾದಂತ ಜೊತೆಗೆ MLC ಆಗಿರುವಂತ ರಾಜೇಂದ್ರ ಕೂಡ ಇದೀಗ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ದೆಹಲಿಯಲ್ಲಿ ಮೀಟ್ ಮಾಡಿದ್ದಾರೆ. ಜೊತೆಗೆ ಪ್ರಥಮ ಹಂತದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅಂದ್ರೆ ಸಹಕಾರ ಸಚಿವಾಲಯದಲ್ಲಿ ದುಡಿದಂತ ಅನೇಕ ಧುರೀಣರನ್ನ, ಇಡೀ ನಮ್ಮ ದೇಶದಾದ್ಯಂತ ದುಡಿದ ಧುರೀಣರನ್ನ ಅಮಿತ್ ಶಾ ಅವರು ಸಹಕಾರ ಇಲಾಖೆಯಿಂದ ಒಂದು ಮೀಟಿಂಗ್ ಮಾಡಿರ್ತಾರೆ. ಹೇಳಿ ಕೇಳಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿರ್ತಾರೆ ಮತ್ತು ಸಹಕಾರ ಇಲಾಖೆಯ ಸಚಿವರು ಕೂಡ ಆಗಿರ್ತಾರೆ. ಹಾಗಾಗಿ ಈ ಸಹಕಾರ ವಲಯದಲ್ಲಿ ಯಾರ್ಯಾರು ಒಂದೊಂದು ರಾಜ್ಯದ ಹೆಸರು ಮಾಡಿದ್ರೆ ಅವರನ್ನೆಲ್ಲ ಕೂರಿಸಿಕೊಂಡು ಮುಂದಿನ ಅಭಿವೃದ್ಧಿಯ ಬಗ್ಗೆ ಸಹಕಾರ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅನ್ನೋದ್ರ ಜೊತೆಗೆ ಮಾತುಕತೆಯ ಒಂದು ಮೀಟಿಂಗ್ ನಿನ್ನೆ ಆಗಿತ್ತು. ಆ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅವರು KN ರಾಜಣ್ಣನವರ ಪುತ್ರರಾಗಿರುವಂತ ಮತ್ತು MLC ಆಗಿರುವಂತ ರಾಜೇಂದ್ರ ಅವರನ್ನ ಗುರ್ತು ಮಾಡಿ ಮಾತನಾಡಿಸ್ತಾರೆ. ಜೊತೆಗೆ ಸಭಾಸ್ಗಿರಿ ತಡ್ತಾರೆ. ಜೊತೆಗೆ ಅವರನ್ನ ಕೆಲ ಹೊತ್ತುಗಳ ಕಾಲ ಒಳಗೆ ಕರೆದು ಒನ್ ಟು ಒನ್ ಮಾತುಕತೆಯನ್ನು ನಡೆಸಿ ಅರ್ಧ ಗಂಟೆಗೂ ಕಾಲ ಹೆಚ್ಚು ಮಾತಾಡಿಸಿ, ಅಂದ್ರೆ ಮೋರ್ ದೆನ್ ಹಾಫ್ ಎನ್ ಅವರ್ ಮಾತಾಡಿಸಿ ಎಲ್ಲಾ ರಾಜ್ಯದ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಾತನಾಡಿಸಿ ಅವರಿಗೆ ಸಭಾಸ್ಗಿರಿ ತಟ್ಟಿ ಮುಂದೆ ಒಳ್ಳೇದಾಗತ್ತೆ ನಡೆಯಪ್ಪ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಎನ್ನುವುದು ಕೂಡ ಇದೀಗ ಚರ್ಚೆ ಆಗ್ತಿದೆ. ಆ ಒಂದು ಮೀಟಿಂಗ್ ಕೂಡ ರಾಜ್ಯ ಕೇಂದ್ರ ಸಚಿವರಾಗಿರುವಂತಂದ್ರೆ ತುಮಕೂರು ವಿಭಾಗದಲ್ಲಿ MP ಆಗಿ ಕೇಂದ್ರವನ್ನ ಪ್ರವೇಶ ಮಾಡಿದಂತ ವಿ ಸೋಮಣ್ಣನವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗಿದೆ. ಜೊತೆಗೆ ಇದು ಕಾಂಗ್ರೆಸ್ಗೆ ದೊಡ್ಡದಂತ ಸೆಟ್ ಬ್ಯಾಕ್ ಕೂಡ ಆಗುತ್ತೆ. ಮುಂದಿನ ದಿನಗಳಲ್ಲಿ KN ರಾಜಣ್ಣನವರನ್ನ ಬಿಜೆಪಿ ಸೇರಿಸಿಕೊಳ್ಳುತ್ತೆ. ಮುಂದೆ ತುಮಕೂರು ವಿಭಾಗದಲ್ಲಿ SC ST ಅಥವಾ ಬೇರೆ ಬೇರೆ ಪರಿಶಿಷ್ಟ ವಲಯ ಅಥವಾ ಹಿಂದುಳಿದ ವರ್ಗದ ನಾಯಕರಾಗಿ KN ರಾಜಣ್ಣನವರು ಬೆಳೀತಾರೆ ಮತ್ತು ಅವರು ಬಿಜೆಪಿಗೆ ಬರ್ತಾರೆ ಅನ್ನುವಂತ ಮಾತು ದೊಡ್ಡದಾಗಿ ಸದ್ದು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ KN ರಾಜಣ್ಣನವರ ಪುತ್ರರಾದಂತಹ ರಾಜೇಂದ್ರ ಅವರು ಅಮಿತ್ ಶಾ ಅವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಿದೆಯಲ್ಲ, ಅದು ಈಗ ರಾಜ್ಯ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಇಲ್ಲಿ ಎರಡು ಆಪ್ಷನ್ಸ್ ದೊಡ್ಡದಾಗಿ ಕಾಡ್ತಾ ಇದೆ. ಅದೇನಂದ್ರೆ KN ರಾಜಣ್ಣನವರ ಮಗನಾದಂತ ರಾಜೇಂದ್ರ ಅವರನ್ನ ಅಮಿತ್ ಶಾ ಅವರನ್ನ ಮೀಟ್ ಮಾಡ್ಲಿಕ್ಕೆ ಚೂ ಬಿಟ್ಟವ್ರು ಯಾರು? ಓಕೆ, ಸೋಮಣ್ಣನವರು ಮಧ್ಯಸ್ಥಿಕೆ ವಹಿಸಿ ರಾಜೇಂದ್ರ ಅವರನ್ನ ಅಮಿತ್ ಶಾ ಅವರ ತನಕ ಹೋಗಿ ಮುಟ್ಟಿಸಿದ್ರು ಅಂತ ಹೇಳ್ಬಹುದು. ಆದ್ರೆ KN ರಾಜಣ್ಣನವರ ಮಗ ರಾಜೇಂದ್ರ ಅವರನ್ನ ಅಮಿತ್ ಶಾ ಅವರ ಬಳಿ ಹೋಗ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಯಾರು ಒಂದು ಪ್ರೋತ್ಸಾಹವನ್ನು ಮಾಡಿದ್ರು ಅಥವಾ ಅವರಿಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅನ್ನುವುದನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಬಣ ಪರೋಕ್ಷವಾಗಿ KN ರಾಜಣ್ಣನವರನ್ನ ಅಥವಾ ಅವರ ಪುತ್ರರನ್ನ ಅಮಿತ್ ಶಾ ಅವರ ಜೊತೆ ಅಥವಾ ಬಿಜೆಪಿ ಸೇರ್ಲಿಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಅನ್ನೋದು ಇದೀಗ ಜಗಜ್ಜಾಹೀರಾಗ್ತಿದೆ. ಯಾಕಂದ್ರೆ ಅದು ಎರಡು ಸಂದೇಶವನ್ನು ಕೊಡುತ್ತೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ಹೈಕಮಾಂಡ್ಗೆ ಅದನ್ನ ತಿಳಿಸಬಹುದು. ನೋಡಿ, ನನ್ನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಅನೇಕ ನನ್ನ ಆಪ್ತರು ಈಗಾಗಲೇ ಬಿಜೆಪಿಯ ಒಂದು ಟಚ್ ಅಲ್ಲಿದ್ದಾರೆ. ಒಂದು ವೇಳೆ ನನ್ನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ನನ್ನ ಅನೇಕ ಆಪ್ತರು, ಸಚಿವರು ಅಥವಾ ಈಗ MLAಗಳಾದಂತರು MLCಗಳಾದಂತರು ನಮ್ಮ ಪಕ್ಷಕ್ಕೆ ರಿಜೈನ್ ಮಾಡಿ ಬಿಜೆಪಿಗೆ ಹೋಗ್ತಾರೆ. ಹಾಗಾಗಿ ನನ್ನನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಬಾರದು ಎನ್ನುವುದು ನಮ್ಮ ಆಪ್ತರ ಕೋರಿಕೆಯಾಗಿ ನಾನೇನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೆ. ಆದ್ರೆ ನನ್ನ ಆಪ್ತರು ನನ್ನ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ. 30 ರಿಂದ 40 MLAಗಳು ಬಿಜೆಪಿಗೆ ಸೇರುವಂತ ಒಂದು ಸೂಚನೆ ಇದೆ. ಹೀಗಾಗಿ ಇದನ್ನು ನೋಡ್ಕೊಂಡು ನೀವು ನನ್ನನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಬಾರದು ಎನ್ನುವಂತ ಒಂದು ಪಟ್ಟನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನುವುದು ಇದೀಗ ಜಗಜ್ಜಾಹೀರಾಗಿದೆ. ಜೊತೆಗೆ KN ರಾಜಣ್ಣನವರ ಪುತ್ರರಾದಂತ ರಾಜೇಂದ್ರ ಅವರು ಅಮಿತ್ ಶಾ ಅವರನ್ನು ಮೀಟ್ ಮಾಡ್ಲಿಕ್ಕೆ ಪರೋಕ್ಷವಾಗಿ ಈ ಸಿದ್ದರಾಮಯ್ಯನವರ ಆಪ್ತ ಬಡವೇ ಕಾರಣ ಎನ್ನುವುದು ಕೂಡ ಇದೀಗ ಎಲ್ಲಾ ಕಡೆ ಹರಿದಾಡ್ತಿರುವಂತ ಮಾತಾಗಿದೆ. ಯಾಕಂದ್ರೆ KN ರಾಜಣ್ಣನವರು ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದಾಗ ಹೇಳದೆ ಕೇಳದೆ ರಾಜೀನಾಮೆಯನ್ನ ಕೂಡ ಪಡೆಯದೆ ಒಬ್ಬ ದಲಿತ ನಾಯಕನನ್ನ ಶಾಕ್ ಮಾಡಿದ್ದು ಅಥವಾ ವಜಾ ಮಾಡಿದ್ದು, ನಾವು ನೇರವಾದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಿತ್ತು ಹಾಕಿದ್ದು ಕೂಡ ಇದೆ ಹೈಕಮಾಂಡ್, ಅಂದ್ರೆ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಎನ್ನುವುದು ಕೂಡ ಈಗ KN ರಾಜಣ್ಣನವರಿಗೆ ಮನವರಿಕೆಯಾಗಿದೆ. ಹಾಗಾಗಿ KN ರಾಜಣ್ಣನವರು ಸೋಮಣ್ಣನವರ ಜೊತೆ ಮಾತಾಡಿ ಜೊತೆಗೆ ಅಮಿತ್ ಶಾ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಸದ್ಯದಲ್ಲೇ ಇದೀಗ ಬಿಜೆಪಿ ಸೇರುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬಂದಿದೆ. ಆದ್ರೆ ಅಮಿತ್ ಶಾ ಅವರು ಒಳ್ಳೆಯದಾಗ್ಲಿ ಎನ್ನುವಂತ ಮಾತನ್ನು ಹೇಳಿ ಎಲ್ಲವಕ್ಕೂ ಕೂಡ ಇದೀಗ ಸದ್ಯಕ್ಕೆ ತಡೆ ಒಡ್ಡಿದ್ದಾರೆ. ಅದಕ್ಕೆ ಮತ್ತೊಂದು ಕಾರಣ ಹೇಳ್ತೇನೆ ನೋಡಿ. KN ರಾಜಣ್ಣನವರ ಮಗ ರಾಜೇಂದ್ರ ಅವರು ಅಮಿತ್ ಶಾ ಅವರನ್ನ ಮೀಟ್ ಮಾಡ್ಲಿಕ್ಕೆ ಹೇಗೆ ಸಿದ್ದರಾಮಯ್ಯನವರು ಆಪ್ತ ಬಣ ಕಾರಣವಾಯಿತು, ಜೊತೆಗೆ ಅಮಿತ್ ಶಾ ಅವರು ಇವೆಲ್ಲವನ್ನು ಕೂಡ ಒಳ್ಳೆದಾಗ್ಲಿ ಎನ್ನುವುದನ್ನು ಹೇಳಿ ಸ್ವಲ್ಪ ತಟಸ್ಥ ಮಟ್ಟಿಗೆ ತಡೆ ಹಿಡಿದಿದ್ದರೋ ಅದಕ್ಕೆ ಮತ್ತೊಂದು ಕಾರಣ. ಅದೇನಂದ್ರೆ ಒಂದು ವೇಳೆ
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದ್ರೆ ಮತ್ತೊಂದು ಬಣ ಇದೆಯಲ್ಲ, ಅಂದ್ರೆ ಕಾಂಗ್ರೆಸ್ನ ಮತ್ತೊಂದು ಬಣ ಡಿ ಕೆ ಶಿವಕುಮಾರ್ ಅವ್ರ ಬಣ ಸುಮಾರು 50ರಿಂದ 52 MLAಗಳು ಬಿಜೆಪಿಗೆ ಸೇರ್ತಾರೆ ಎನ್ನುವಂತ ಮಾತು ಇದೀಗ DKಶಿ ಬಣದಿಂದ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆ. ಒಂದ್ ವೇಳೆ ನಮ್ಮ ನಾಯಕರನ್ನ ನೀವು ಮುಖ್ಯಮಂತ್ರಿ ಪಟ್ಟಕ್ಕೆ ಕೊಡ್ಲಿಲ್ಲ ಅಂದ್ರೆ ಜಿಲ್ಲೆಯಿಂದ ತಲಾ 2 MLAಗಳು ಅಥವಾ 3 MLAಗಳು ಕಾಂಗ್ರೆಸ್ MLAಗಳು ನಾವು ಬಿಜೆಪಿಗೆ ಸೇರ್ತೇವೆ, ನಾವು ರಿಸೈನ್ ಮಾಡ್ತೇವೆ ಅಂತ ಪರೋಕ್ಷ ಸಂದೇಶ ಈಗಾಗಲೇ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಮತ್ತು ಖರ್ಗೆ ಮುಂದಿಟ್ಟಿದ್ದಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಕಳೆದ 1-2 ದಿನಗಳಿಂದ DKಶಿಯ ಅನೇಕ MLAಗಳು ಇದೀಗ ಹೈಕಮಾಂಡ್ ಅನ್ನು ಮೀಟ್ ಮಾಡುವಂತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಖರ್ಗೆ ಅವರ ನಿವಾಸದಲ್ಲಿ ಮೀಟ್ ಮಾಡಿ ತಮ್ಮ ಒಂದು ಕೋರಿಕೆಯನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಬರಬೇಕಂತ ಪಟ್ಟ ಬರಲೇಬೇಕು ಮತ್ತು ಒಂದ್ ವೇಳೆ ನೀವು ಕೊಟ್ಟಿಲ್ಲ ಅಂದ್ರೆ ಅದು ವಚನ ಭ್ರಷ್ಟತೆ ಆಗುತ್ತೆ. ಮತ್ತು ಈ ಹಿಂದೆ ಹರಿಯಾಣ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಒಪ್ಪಂದದ ಪ್ರಕಾರ ನೀವು ಮುಖ್ಯಮಂತ್ರಿ ಪಟ್ಟವನ್ನ ಕೊಡದೇ ಇದ್ದ ಕಾರಣ, ಹಸ್ತಾಂತರವನ್ನು ಮಾಡದಿದ್ದ ಕಾರಣ ಆ 2 ರಾಜ್ಯಗಳು ಹೇಗೆ ಮಕ್ಕಾಡೆ ಮಲಗುತ್ತೆ ಎನ್ನುವುದು ಕೂಡ ಉದಾಹರಣೆ ಸಮೇತ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ DKಶಿ ಆಪ್ತರು ಕೂಡ ಹೇಳಿದ್ದಾರೆ. ಜೊತೆಗೆ DKಶಿ ಅವರ ಈ ಒಂದು ಮುಖಭಾವ ಅಥವಾ ಹಾವಭಾವ ಎಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ DKಶಿ ಅವರಿಗೆ ಹಿನ್ನಡೆ ಆಗಿದೆ ಎನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಎಲ್ಲವನ್ನ ಗಮನಿಸ್ತಾ ಇರುವಂತ ಅಮಿತ್ ಶಾ ಅವರು ಕೂಡ KN ರಾಜಣ್ಣನವರನ್ನ ಮೀಟ್ ಮಾಡಿ ಒಂದು ಹಂತಕ್ಕೆ ಮಾತುಕತೆ ನಡೆಸಿ ಅವರನ್ನ ಸಮಾಧಾನಗೊಳಿಸಿ ಅಷ್ಟಕ್ಕೆ ಸ್ಟಾಪ್ ಆಗಿದ್ದಾರೆ ಹೊರತು ಇಲ್ಲ ನೀವು ಬಂದ್ಬಿಡು ಎನ್ನುವಂತ ಮಾತನ್ನು ಹೇಳಿಲ್ಲ. ಯಾಕಂದ್ರೆ KN ರಾಜಣ್ಣ ಮತ್ತು KN ರಾಜಣ್ಣನವರ ಮಗ ಏನಾದ್ರೂ ಬಿಜೆಪಿ ಬಂದ್ರೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಬಣ ಬಿಜೆಪಿಗೆ ಹೋಗುವುದು ತಪ್ಪುತ್ತೆ. ಆದ್ರೆ ಬಿಜೆಪಿ ನಾಯಕರಿಗೆ KN ರಾಜಣ್ಣ ಮತ್ತು KN ರಾಜಣ್ಣನವರ ಪುತ್ರ ಬಿಜೆಪಿ ಬರೋದಕ್ಕಿಂತ DKಶಿ ಬಣ ಬರಬೇಕು ಎನ್ನುವಂತ ಒಂದು ಆಸೆ ಅಥವಾ ಈ ದೊಡ್ಡ ಆಕಾಂಕ್ಷೆ, ದೊಡ್ಡ ಪೊಲಿಟಿಕಲ್ ಸ್ಟ್ರಾಟಜಿ ಕೂಡ ಬಿಜೆಪಿಗಿದೆ. ಅದಕ್ಕೆ ಮತ್ತೊಂದು ಕಾರಣ ಅದೇನೆಂದ್ರೆ ವಿಜಯೇಂದ್ರ ಅವರು ಹೇಳಿ ಕೇಳಿ ಯಂಗ್ ರೆಬಲ್ ಅಂತ ಹೇಳ್ಬಹುದು ಮತ್ತು ತನಗೆ ಕೊಟ್ಟಂತ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತವರು. ಈ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಅಥವಾ ಯತೀಂದ್ರ ಅವರ ವಿರುದ್ಧ ವರುಣಾದಲ್ಲಿ ಒಂದ್ಸಲ ನಿಲ್ತಾರೆ ಅನ್ನುವಂತ ಹಂತಕ್ಕೆ ಬಂದು ಅದಾದ ನಂತರ ಟಿಕೆಟ್ ತಪ್ಪಿದಾಗಲೂ ಕೂಡ ಅವರು ಬೇಸರಗೊಳ್ಳದೆ 2023 ನೇರವಾಗಿ ಚುನಾವಣಾ ರಾಜಕೀಯಕ್ಕೆ ಇಳಿದು ಮತ್ತೆ ಒಂದು ತನ್ನ ಪ್ರಭುತ್ವವನ್ನು ತೋರಿಸಿದಂತವರು. 2024 ಲೋಕಸಭಾ ಚುನಾವಣೆಯಲ್ಲಿ ಕೂಡ 17+2 ಪ್ರಮುಖ ಕ್ಷೇತ್ರವನ್ನು ಗೆಲ್ಲಿಸುವಲ್ಲಿ ಮತ್ತು ಕೇಂದ್ರಕ್ಕೆ ಸಪೋರ್ಟ್ ಮಾಡುವಲ್ಲಿ ವಿಜೇಂದ್ರ ಅವರ ಪಾತ್ರ ಕೂಡ ಇದೆ. ಮೊನ್ನೆ ತನ್ನ 2 ವರ್ಷ ಅಧಿಕಾರವನ್ನು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 2 ವರ್ಷ ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ ಅಥವಾ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮತ್ತು ಕೆಲವು ದಿನಗಳಲ್ಲಿ ಮತ್ತೆ ಅವರಿಗೆ ಅಂದ್ರೆ ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಪಟ್ಟದ ಘೋಷಣೆಯಾಗಿ ಅವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಿದೆ. ಒಂದು ಕಡೆ ಸೋಮಣ್ಣನವರು ತನ್ನ ಒಂದು ಪ್ರಭುತ್ವವನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಾನು JDS ಜೊತೆ ಚೆನ್ನಾಗಿದ್ದೇನೆ, ಜೊತೆಗೆ ತುಮಕೂರು ವಿಭಾಗದಲ್ಲಿ ಗಟ್ಟಿಯಾಗಿದ್ದೇನೆ, ಜೊತೆಗೆ ಅನೇಕ ನಾಯಕರನ್ನು ನಾನು ಬಿಜೆಪಿಗೆ ತರಬಲ್ಲೆ ಎನ್ನುವಂತ ಒಂದು ಹಂತದ ಒಂದು ರಾಜಕೀಯ ಸ್ಟ್ರಾಟಜಿ ಮುಖಾಂತರ KN ರಾಜಣ್ಣ ಮತ್ತು KN ರಾಜಣ್ಣನವರ ಮಗನನ್ನ ಅಮಿತ್ ಶಾ ಅವರನ್ನು ಮೀಟ್ ಮಾಡುವಲ್ಲಿ ಯಶಸ್ವಿಯಾಗಿ ತಾನು ಕೂಡ ಒಂದು ರಾಜ್ಯ ನಾಯಕನಾಗ್ತೇನೆ ಅನ್ನುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ವಿಜೇಂದ್ರ ಅವರು DKಶಿ ಬಣವನ್ನ ಬಿಜೆಪಿಗೆ ಕಂಟ್ರೋಲ್ ಮಾಡೋ ಮುಖಾಂತರ ಅಥವಾ ಬಿಜೆಪಿಗೆ ತರುವ ಮುಖಾಂತರ ನಾನು ಕೂಡ ಮತ್ತೊಮ್ಮೆ ಸೌತ್ ಇಂಡಿಯಾದಲ್ಲಿ ಇಲ್ಲಿಯ ತನಕ ಮ್ಯಾಜಿಕ್ ನಂಬರ್ ದಾಟದಂತ ಬಿಜೆಪಿಯನ್ನ ಮೊಟ್ಟ ಮೊದಲ ಬಾರಿಗೆ 2028ರಲ್ಲಿ 130-140 ಕ್ಷೇತ್ರಗಳನ್ನು ಗೆಲ್ಸ್ಕೊಂಡು ಬರ್ತೇನೆ ಅನ್ನುವಂತ ಹಠವನ್ನ ಅಥವಾ ಆತ್ಮವಿಶ್ವಾಸದ ಮಾತನ್ನ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ ಎನ್ನುವಂತ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಅದಕ್ಕೆ ಪ್ರಮುಖವಾದ ಕಾರಣ ಹರಿಯಾಣ ಎಲೆಕ್ಷನ್ ಆಗಿರ್ಬೋದು, ದೆಹಲಿ ಎಲೆಕ್ಷನ್ ಆಗಿರ್ಬೋದು, ಬಿಹಾರ ಎಲೆಕ್ಷನ್ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು, ಈ ಎಲ್ಲಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ವಿರೋಧ ಪಕ್ಷಕ್ಕಿಂತ ಅಂದ್ರೆ ಮೋರ್ ದೆನ್ 60% ಸೀಟ್ ಅಷ್ಟು ಗೆದ್ದು ಇದೀಗ ಪ್ರಭುತ್ವವನ್ನು ಸಾಧಿಸುತ್ತಿದೆ. ಕರ್ನಾಟಕದಲ್ಲೂ ಕೂಡ 2028ರ ವೇಳೆಗೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎನ್ನುವ ದೃಷ್ಟಿಯಲ್ಲಿ DKಶಿ ಬಣ ಏನಾದರೂ ನಮ್ಮ ಕಾಂಟ್ಯಾಕ್ಟ್ ಬಂದ್ರೆ ಅಥವಾ ಕಾಂಗ್ರೆಸ್ನಲ್ಲಿ ಕಚ್ಚಟ ಆಗಿ ಏನಾದರೂ ಹೋಳಾದ್ರೆ ಅದು ನಮಗೆ ಪರೋಕ್ಷವಾಗಿ ಲಾಭ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ವಿಜೇಂದ್ರ ಅವರ ಮಾತನ್ನ ಕೇಳಿದಂತ ಹೈಕಮಾಂಡ್ ಕೂಡ KN ರಾಜಣ್ಣ ಮತ್ತು KN ರಾಜಣ್ಣವರ ಮಗನಾದಂತ ರಾಜೇಂದ್ರ ಅವರು ಬಿಜೆಪಿ ಬರುವುದು ಸದ್ಯಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತು ಇಲ್ಲಿ ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಜಗಳ ಆಗಿ ಏನಾದರೂ ಹೋಳಾದ್ರೆ ಬಿಜೆಪಿ ಕಾಂಗ್ರೆಸ್ನ ಅನೇಕ DK ಆಪ್ತರು ಮತ್ತು DK ಶಿವಕುಮಾರ್ ಅವರು ಬಿಜೆಪಿ ಬಂದ್ರೆ ಅದು ಬಿಜೆಪಿಗೆ ದೊಡ್ಡ ಲಾಭ ಆಗುತ್ತೆ. DK ಶಿವಕುಮಾರ್ ಅವರು ಬೇಕಾದ್ರೆ ಮುಖ್ಯಮಂತ್ರಿ ಪಟ್ಟಕ್ಕೆ ಅಂದ್ರೆ ಬಿಜೆಪಿ ಬಂದು ಅಧಿಕಾರಕ್ಕೆ ಬಂದು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಅವರು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಮಾತು ಇದೀಗ ಬಿಜೆಪಿ ಅವರದೇ ಕೇಳಿ ಬರ್ತದೆ. ಅದಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯನವರು ತೋರಿಸ್ತಾ ಇರುವಂತ ಒಂದು ಹಠ ಇದೆಯಲ್ಲ, ಅದು ಇದೀಗ ಕಾಂಗ್ರೆಸ್ಗೆ ಮುಳುವಾಗಂತ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಿದೆ. ಆದ್ರೆ ಎರಡೂ ನಾಯಕರು ಕೂಡ ಅತ್ಯಂತ ದೊಡ್ಡ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ತಿದ್ರೆ, ಒಂದ್ ಕಡೆ ಸಿದ್ದರಾಮಯ್ಯನವರು ನನ್ನನ್ನ ಏನಾದ್ರೂ CM ಸ್ಥಾನದಿಂದ ಕೆಳಗಿಳಿಸಿದ್ರೆ ನನ್ನ ಆಪ್ತರು ಅನೇಕರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ಹೈಕಮಾಂಡ್ ತಿಳಿಸಿದ್ರೆ, ಮತ್ತೊಂದು ಕಡೆ DK ಬಣದವರು ಕೂಡ ಇಲ್ಲ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನಮ್ಮ ಆಪ್ತರು ಮೋರ್ ದೆನ್ 50 to 60 MLAಗಳು ರಿಸೈನ್ ಮಾಡಿ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ಪರೋಕ್ಷ ಸಂದೇಶವನ್ನ ಇದೀಗ
ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರಿಗೆ ತಿಳಿಸಿದ್ದಾರೆ. ಇದರ ಮಧ್ಯೆ ಈ ಎಲ್ಲಾ ಲಾಭವನ್ನು ಪಡ್ಕೊಳ್ಬೇಕು ಎನ್ನುವಂತ ಪ್ಲಾನ್ ಅನ್ನು ಇಟ್ಕೊಂಡಂತ ಬಿಜೆಪಿ ಎಲ್ಲವನ್ನು ಅಳೆದು ತೂಗಿ ಯಾರು ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡ್ಬೇಕಾಗಿದೆ. ಆದ್ರೆ ಒಂದು ಮಾತು ಇಲ್ಲಿ ಕೇಳಿ ಬರ್ತಾ ಇರುವುದಂದ್ರೆ KN ರಾಜಣ್ಣನವರನ್ನ ಮಗರಾದಂತ ರಾಜೇಂದ್ರ ಅವರನ್ನ ಅಮಿತ್ ಶಾ ಅವರನ್ನ ಮೀಟ್ ಮಾಡ್ಲಿಕ್ಕೆ ಕಳಿಸಿದ್ದು ಸಿದ್ದು ಆಪ್ತ ಬಣ ಎನ್ನುವುದು ಇದೀಗ ಸಾಬೀತಾಗ್ತಿದೆ. ಅದಕ್ಕೆ ಬೇರೆ ಬೇರೆ ಕಾರಣ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದೆ ಈ ಪ್ರಕರಣ, ಈ ಎಲ್ಲಾ ಪೊಲಿಟಿಕಲ್ ಸ್ಟ್ರಾಟಜಿ ಯಾವ ಹಂತಕ್ಕೆ ತಲುಪುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳ್ತಾರ ಅಥವಾ ಮುಖ್ಯಮಂತ್ರಿ ಪಟ್ಟದ ಬದಲಾವಣೆ 3-4 ತಿಂಗಳ ನಂತರ ಅದು ಮತ್ತೆ ಕಾರ್ಯರೂಪಕ್ಕೆ ಬರುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.